ಅಮೆರಿಕದಲ್ಲಿ ಅಪಘಾತ ಸಂಭವಿಸಿತ್ತು. ಅದರಲ್ಲಿ ತೀವ್ರಗೊಂಡಂತ ಭಾರತೀಯ ವಿದ್ಯಾರ್ಥಿನಿ ನೀಲಂ ಶಿಂದೆ ಕೋಮಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಅವರ ತಂದೆ ತಾಯಿಗಳು ಕೇಳ್ತಾ ಇದ್ರೆ ನಮಗೆ ವೀಸಾ ಕೊಡಿ, ನಾವು ಹೋಗಿ ಅಪ್ಲೈ ಮಾಡಿದ್ರಂತೆ. ಅಮೆರಿಕ ವೀಸಾ ತಡ ಆಗ್ತಿದೆ, ಈಗ ಅಪ್ಲೈ ಮಾಡಿದ್ರೆ ಮುಂದಿನ ವರ್ಷ ಸಿಗ್ತಿದೆ ಡೇಟ್, ವೀಸಾ ಅಲ್ಲ ಡೇಟ್ ಸಿಗ್ತಾ ಇರೋದು ಡೇಟ್. ಆಮೇಲೆ ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ಅವ್ರ ಹಣೆ ಬರ. ಈ ಟ್ರಂಪ್ ಆಡಳಿತದಲ್ಲಿ ಏನೇನಾಗತ್ತೋ ದೇವರೇ ಕಾಪಾಡಬೇಕು. ಅದಕ್ಕೆ ಇವ್ರಿಗೂ ಹಾಗೆ ಮಾಡಿಬಿಟ್ಟಿದ್ದಾರೆ ಪಾಪ. ಅದಕ್ಕೆ ಎಲ್ಲ ಇವತ್ತು ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ಸ್ಪಂದಿಸಿ ವಿದೇಶಾಂಗ ಇಲಾಖೆ ಮಾತಾಡಿದ್ಮೇಲೆ ನಾಳೆ ನಿನ್ನೆ ಅವ್ರಿಗೆ ಇದು ಕೊಟ್ಟಿದ್ದಾರೆ, ಸಂದರ್ಶನಕ್ಕೆ ಟೈಮ್ ಕೊಟ್ಟಿದ್ದಾರೆ. ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಇನ್ನು ಸಂಪನ್ನ ವಲಸಿಗರಿಗೆ ಅಮೆರಿಕದ ಗೋಲ್ಡ್ ಕಾರ್ಡ್ ವೀಸಾ ಎಂಬ ಆರೋಪ ವಿಷಯವಾಗಿ ಟ್ರಂಪ್ ಪ್ರತಿಕ್ರಿಯಿಸಿದ್ದು, ಹಲವು ದೇಶಗಳಿಂದ ಶಿಕ್ಷಣ ಪಡೆಯಲು ಅಮೆರಿಕಾಗೆ ತೆರಳುವ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಪ್ರತಿಭಾವಂತರು ಬೇಕು ಅಂದರೆ ಕಂಪನಿಗಳು ಅವ್ರನ್ನ ಗೋಲ್ಡ್ ಕಾರ್ಡ್ ವೀಸಾವನ್ನು ಖರೀದಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಯುದ್ಧದ ವಿಚಾರದಲ್ಲಿ ರಷ್ಯಾ ಪರ ನಿಂತಿರುವ ಟ್ರಂಪ್ ಅಸಲಿಗೆ ಸಮಸ್ಯೆ ಶುರುವಾಗಿದೆ ನ್ಯಾಟೋದಿಂದ, ನೀವು ನ್ಯಾಟೋ ಸದಸ್ಯತ್ವ ಮರೆತು ಬಿಡಿ ಅಂತ ಉಕ್ರೇನ್ಗೆ ಹೇಳಿದ್ದಾರೆ. ಅಲ್ಲದೆ ಐರೋಪ್ಯ ಒಕ್ಕೂಟಕ್ಕೂ ಸುಂಕದ ಶಾಕ್ ಅನ್ನು ನೀಡೋಕೆ ಟ್ರಂಪ್ ಮುಂದಾಗಿದ್ದಾರೆ. ಟ್ರಂಪ್ ಹೇಳಿಕೆಯನ್ನ EU ಖಂಡಿಸಿದೆ. ಅವರು ಸುಂಕ ಹಾಕ್ತಾರಂತೆ, ಯಾರು ಯುರೋಪ್ನವ್ರು. ಇವ್ರು 25 ಹಾಕಿದ್ರೆ ನಾವು 25 ಹಾಕ್ತೀವಿ, ಡೋಂಟ್ ವರಿ, ನೀವು ಜಾಮೂನ್ ಕೊಟ್ಟರೆ ನಾವು ಜಾಮೂನೇ ಕೊಡ್ತೀವಿ ಅಂತಂದಿದ್ದಾರೆ. ಏನು ತೊಂದರೆ ಇಲ್ಲ. ಇನ್ನು ನ್ಯಾಟೋ ಕರೆಕ್ಟು ಟ್ರಂಪ್ ಹೇಳೋದು, ನ್ಯಾಟೋ ಇಂದಾನೇ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಿತ್ತು. ಇದು ಇಲ್ದಿದ್ರೆ ಇದು ಆಗ್ತಿರಲಿಲ್ಲ ಈ ಪ್ರಮಾಣಕ್ಕೆ. ಮತ್ತು ಇದಿದೆಯಲ್ಲ, ಇಂಡಿಯಾನು ಸೇರಿ ಹಲವು ವಿದ್ಯಾರ್ಥಿಗಳಿಗೆ ಅನುಕೂಲ. ಯಾವ ವಿದ್ಯಾರ್ಥಿಗಳಿಗೆ ಅನುಕೂಲ ರೀ ಸಾಯಾಬ್ರೆ? ಯಾವನ್ರಿ ತಗೋತಾನೆ ವಿದ್ಯಾರ್ಥಿ? ತಲೆಕೆಟ್ಟ ಒಂಥರ. ಹಳೆ EB-5 ಆದರೂ ಓಕೆ, ಬಿಟ್ವೀನ್ 800 and 1050 ಮಿಲಿಯನ್ 1.05 ಮಿಲಿಯನ್ ಅಲ್ಲೇ ಇತ್ತದು ಓಕೆ. 10 ಜಾಬ್ ಕ್ರಿಯೇಟ್ ಮಾಡಬೇಕಾಗಿತ್ತು, 2 ವರ್ಷಗಳ ದೀರ್ಘಕಾಲ. ಅದಾದ ನಂತರ ಅವರಿಗೆ ಟೆಂಪರರಿ ಗ್ರೀನ್ ಕಾರ್ಡ್, ನಂತರ ರೆಗ್ಯುಲರ್ ಗ್ರೀನ್ ಕಾರ್ಡ್, ನಂತರ ಅಲ್ಲಿಂದ 5 ವರ್ಷಗಳ ಕಾಲದ ನಂತರ ಅವರಿಗೆ ಪೌರತ್ವವನ್ನು ಕಳಿಸುವಂಥ ಅವಕಾಶ ಇತ್ತು. ಅದರಲ್ಲಿ $800,000 ಆದರೆ ರೂರಲ್ ಸೈಡಲ್ಲಿ ರೂರಲ್ ಪ್ರಾಜೆಕ್ಟ್ಸು ಮತ್ತು ನಿಗದಿತ ಪ್ರಾಜೆಕ್ಟ್ಗಳು, 1,000 ಮಿಲಿಯನ್ ಪ್ಲಸ್ ಆದರೆ ಬೇರೆ ಅರ್ಬನ್ ಪ್ರಾಜೆಕ್ಟ್ಸಲ್ಲಿ ಇತ್ತದು. ಈಗ 5 ಮಿಲಿಯನ್ ಯಾವನ್ರಿ ತಗೋತಾನೆ? ಕಂಪನಿ ಖರೀದಿ ಮಾಡ್ಬೋದು ಅಂತಾರೆ. ಯಾವ ಕಂಪನಿ ಖರೀದಿ ಮಾಡ್ತವೆ? ಅವಾಗೇನು ತಲೆಕೆಟ್ಟಿದ್ಯಾ? H1Bಗೇನೆ ಇವತ್ತು $18,000 to $28,000 ಖರ್ಚಾಗ್ತಾ ಇದೆ ಒಬ್ಬೊಬ್ಬರಿಗೆ. ಅಮೆರಿಕದ ನಿಯಮದಲ್ಲಿ ಯಾರು H1Bಗೆ ಅಪ್ಲೈ ಮಾಡ್ತಾರೋ ಕಂಪನಿ ಅವರೇ ಕಾಸು ಹಾಕಬೇಕು, ಹುಡುಗರಲ್ಲ. ಅದು ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಈಗ ಅವರು 5 ಮಿಲಿಯನ್ ಕೊಟ್ಟು ಖರೀದಿ ಮಾಡ್ತಾರಂತೆ. ಆಯ್ತಪ್ಪ, ನಾನೊಂದು 2 ಹೆಸರು ಕೊಡ್ತೀನಿ, ಟ್ರಂಪ್ ನೀವೇ ಖರೀದಿ ಮಾಡ್ಬಿಟ್ಟು ಕೊಡ್ರಿ, ನೋಡೋಣ, ಸ್ಟಾರ್ಟ್ ಮಾಡಿರಿ ಬೋಣಿ. ಬಿಡ್ತಾರೆ ಬುರುಡೆ, ಯಾರೂ ಹೋಗಲ್ಲ ಅದಕ್ಕೆ. ಎಸ್, ಆ ಸ್ಕೀಮ್ ಡಮಾರದು. ಇನ್ನು IT ದಿಗ್ಗಜ ಸಂಸ್ಥೆ ಇನ್ಫೋಸಿಸ್ ವಿವಾದದಲ್ಲಿ ಸಿಕ್ಕಾಕೊಂಡಿದೆ. ಮೈಸೂರು ಕ್ಯಾಂಪಸ್ನಿಂದ 400 ಮಂದಿ ಟ್ರೈನಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದ ರೀತಿ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಅದೀಗ ಪ್ರಧಾನಮಂತ್ರಿಗಳ ಸಚಿವಾಲಯ ಕೂಡ ತಲುಪಿದೆ. ಈಗ ಲೇ ಆಫ್ ಮಾಡೋದು ಇದೆಲ್ಲ ಕಾಮನ್ ಅಪ್ಪ. ಎಕ್ಸಸ್ ಸ್ಟಾಫ್ ತೆಕ್ಕೊಂಬಿಡೋದು, ಕಾಮನ್ ಮಾಡೋದು, ಲೇ ಆಫ್ ಮಾಡೋದು, ಬೆಂಚ್ ಸ್ಟ್ರೆಂತ್ ಕಿತ್ತಾಕೋದು ಮಾಡೋದು, ಇವೆಲ್ಲ ತುಂಬ ಕಾಮನ್ ಆಗೋದು. ಇದು ಏನಕ್ಕೆ ತೆಗೆದಿದ್ದಾರೆ ಗೊತ್ತಿಲ್ಲ. ಈಗ ಅಮೆರಿಕಲ್ಲೆಲ್ಲ ರಾತ್ರೋರಾತ್ರಿ 10,000 ಎಂಪ್ಲಾಯಿಗಳನ್ನ ಗೂಗಲ್, ಆ್ಯಪಲ್, ಇನ್ನೊಂದು ಮತ್ತೊಂದು ಕಿತ್ತು ಬಿಸಾಕ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ ಅವ್ರ ಪಡುಗರು. ಏನಕ್ಕೆ ತೆಗೆದಿದ್ದಾರೆ ಗೊತ್ತಿಲ್ಲ, ಏನೋ ಮಾಡ್ತಾರೆ. ಅದೇನಕ್ಕೆ ಅಂತ ಅವ್ರು ಉತ್ತರ ಕೊಡ್ತಾರೆ. ಈಗ ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ಕೊಟ್ಟರು. IIT ರಾಂಚಿ ವಿವಾದಾತ್ಮಕ ಅಂತೆಲ್ಲ ಹೇಳಬಾರ್ದು, ಅದೇ ಮುಂದುವರೆದಿದೆ. ಬಾಯಿ ತೆಗೆದಿದ್ದಾರೆ, ವಿವಾದ ಆಗಿದೆ ಅಂತ ಹೇಳಬೇಕು. IIT ರಾಂಚಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ತಾವು ವರ್ಚುವಲ್ ಆಗಿ ಮಾತನಾಡುವಾಗ ಯಾರೋ ಹ್ಯಾಕ್ ಮಾಡಿ ಅಸಭ್ಯ ವಿಡಿಯೋ ಪ್ರದರ್ಶನ ಮಾಡಿದ್ರು. ಇದು ಪ್ರಜಾಪ್ರಭುತ್ವನ, ಇದು ನ್ಯಾಯನ ಅಂತೆಲ್ಲ ಕೇಳಿದ್ದಾರೆ. ಈ ಆರೋಪವನ್ನ ಕೇಂದ್ರ ಶಿಕ್ಷಣ ಇಲಾಖೆ ಖಂಡಿಸಿದ್ದು, ರಾಂಚಿಯಲ್ಲಿರೋದು IIT ಅಲ್ಲ, IIT ಅಂತ ಹೇಳೋ ಮೂಲಕವಾಗಿ ಅವ್ರಿಗೆ ನಾವು ಇನ್ವೈಟೇ ಮಾಡಿರಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸ್ಯಾಮ್ ಪಿತ್ರೋಡ ಏನೋ ಒಂದು ವಡ ಹೋಗತ್ತ ಕಡೆಗೆ ಪಿತ್ರೋಡ ಅಲ್ಲ ಸರ್, ಅವ್ರಿಗೆ ಇನ್ವಿಟೇಷನ್ ಹೋಗಿಲ್ಲಂತೆ, ಸುಮ್ಮನೆ ಹೋಗಿ ನಾನು ಏನೋ ಮಾತಾಡಿದೆ ಅಂತ ಹೇಳ್ಕೊಂಡ್ರೆ ಹೆಂಗೆ ಸರ್? ಕನಸ ಅಂತ ಕನ್ಸಲ್ ಅರಳೋ ಮುರಳೋ ಆಗ್ಬಿಟ್ಟಿದ್ಯೋ ಇರ್ಬೋದು. ಹಗಲಲ್ಲೇ ಕೂತ್ಕೊಂಡು ಅಸಂಪ್ಷನ್ ಊಹೆ ಮಾಡ್ಕೊಂಡು ಆಗುತ್ತೆ. ಆ ಥರದ ಏನಾದ್ರು ಬಂದ್ಬಿಟ್ಟಿದ್ಯಾ? ಅಲ್ಝೈಮರ್ ಬರುತ್ತಲ್ಲ, ಆ ಟೈಪಲ್ಲಿ, ಅರಳೋ ಮರಳೋ ಟೈಪಲ್ಲಿ ಏನಾದ್ರು ಮಾತಾಡಿ ನನ್ಗೆ ಇಲ್ದಿರ ಅರ್ಥ ಆಗ್ತಿಲ್ಲ. ಹೇಗೆ ರಾಂಚಿನಲ್ಲಿ IIT ಇಲ್ಲ, IIT ಇರೋದು. ಆ IITನವ್ರನ್ನ ಕೇಳಿದ್ರೆ ಏನ್ರಯ್ಯ ನೀವಾರು ಕರೆದಿದ್ರೇನ್ರಪ್ಪ ಅಂದರೆ ನಮ್ಗೇನು ತಲೆ ಕೆಟ್ಟಿದ್ಯಾ ಅಂತಾರೆ ಅವರು. ಕರೆದೇ ಇಲ್ಲ. ಇವ್ನಿಗೆ ರಾಂಚಿ ಎಲ್ಲಿಂದ ಹೊಳೆಯಿತು, ಆ ಇನ್ವಿಟೇಷನ್ ಎಲ್ಲಿಂದ ಹುಟ್ಕೊಂಡು ಬಂತು, ಅಲ್ಲಿ ಯಾವುದೋ ಎರಾಟಿಕ್ದು ಸೀನ್ಸ್ ಯಾರೋ ಹ್ಯಾಕ್ ಮಾಡಿ ಒಳಗೆ ಹಾಕಿಬಿಟ್ರು. ಇವರೆಲ್ಲೋಗಿ ಮಾತಾಡಿದ್ರು. ಈ ರಾತ್ರಿ ಯಾವ ಫಿಲಮ್ ನೋಡ್ತಾರೋ, ಏನು ಮಾಡ್ತಾರೋ, ಏನು ಊಹೆ ಮಾಡ್ಕೋತಾರೋ ಯಾವನು ಗೊತ್ತು. ಹೋಗ್ರೆ ರೈ
ಇನ್ನು ನೆರೆಯ ಆಂಧ್ರದಿಂದ ರಾಜ್ಯಕ್ಕೆ ಹಕ್ಕಿ ಜ್ವರ ಒಕ್ಕರಿಸಿದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ಕಂಡುಬಂದಿದೆ. ತಕ್ಷಣವೇ ತುರ್ತು ಸಭೆಯನ್ನು ಡಿಸಿ ಅವರು ಮಾಡಿದ್ರು. ತದನಂತರ ಅಲ್ಲಿರುವಂತಹ ಹಳ್ಳಿಗಳಲ್ಲಿರುವಂಥ ಎಲ್ಲರೂ ಹೇಳಿದ್ದಾರೆ, ನಿಮ್ಮ ಮನೆಯಲ್ಲಿರುವಂಥ ಕೋಳಿಗಳನ್ನು ತಂದು ಕೊಡಿ, ಸುಮ್ಮನೆ ಅದನ್ನು ಎಲ್ಲೋ ಬೇರೆ ಕಡೆಗೆ ಸಾಗೋದೆಲ್ಲ ಮಾಡಬೇಡಿ, ಅದು ಇನ್ನೊಂದಿಷ್ಟು ಬೇರೆ ರೀತಿಯಾದಂಥ ಪಸರಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ದಕ್ಷಿಣ ಕನ್ನಡದ ಬಜ್ಪೆ ಬಳಿ ಇರುವ ಮಂಗಳೂರು ವಿಶೇಷ ಆರ್ಥಿಕ ವಲಯದ ಆವರಣದಲ್ಲಿರುವ ಧೂಮಾವತಿ ದೈವದ ಆರಾಧನೆಗೆ ಅಧಿಕಾರಿಗಳು ತಡಿತಾ ಇದ್ದಾರಂತೆ. ಹೊಸದಾಗಿ ಬಂದಿರೋ ಅಧಿಕಾರಿಗಳಿಂದಲೇ ಇದಾಗ್ತಾ ಇರೋದು. 19 ವರ್ಷದಿಂದ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ ಅಂತ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನ ದೈವವೇ ಕೊಡುತ್ತೆ ಅಂತ ಹಿಡಿಶಾಪ ಹಾಕಿದ್ದಾರೆ. ಏನು ಉಂಟಾ ಅಷ್ಟರ ತನಕ ಮಾಡಲೇಬೇಕೆಂಬ ನಮ್ಮ ವಿಶ್ವಾಸ. ಅಷ್ಟರ ತನಕ ನಾವು ಆ ದೈವವನ್ನೇ ನಂಬಿಕೊಂಡು ಬಂದದ್ದು, ಅವ ಹೇಳಿದಾಗೆ ಕೇಳಿದ್ದು. ಅದು ಅವರಿಗೆ ಗೊತ್ತು. SZ ಕೂಡ ಏನಾಗಿದೆ ಎಂದು ಅವರಿಗೆ ಗೊತ್ತುಂಟು, ಬೇರೆಯವರಿಗೆ ಕೂಡ ಏನಾಗಿದೆ ಅವರಿಗೆ ಗೊತ್ತುಂಟು. ನಾವು ಹೇಳಿದರೆ ಸುಮ್ಮನೆ ಅವರ ಹಾಗೆ. ನಿಮ್ಮ ತಾತನ ಮನೆ ಗಂಟೆನಾಗಲ್ಲ, ಯಾವನವನ್ ಆಫೀಸರು SZ ಅಂತೆ, ಜಡ್ಡು, ನಿನ್ನನ್ನು ಜಡ್ ಮಾಡಿಬಿಡ್ತೀವಿ ಅಷ್ಟೇ. ಮಣ್ಕಿಂತ ಇದ್ದಾರ MP? ವೇರ್ ಇಸ್ ದಟ್ ಫೆಲೋ? ವಾಟ್ ಈಸ್ ಇ ಡೂಯಿಂಗ್? ಇದಕ್ಕೆ ನೀವು ಯಾರೋ ಒಬ್ಬ ಇದ್ದವ್ರನ್ನ ಎಬ್ಬಿಸ್ಬಿಟ್ಟು ಬಂದು ಗೆದ್ದಿದ್ದು. ಯಾರಿಗೆ ಬರುತ್ತೆ SEZ? 19 ವರ್ಷದಿಂದ ನಡೀತಿರೋ ಒಂದು ಪ್ರಾಕ್ಟೀಸನ್ನು ತಪ್ಪಿಸೋ ದಿಮಾಕು ಕೊಬ್ಬು ಯಾವನವನ ಆಫೀಸರ್ಗಿರೋದು? ಅವ್ನಿಗೆ ಎಷ್ಟು ದಿಮಾಕ್ ಇರ್ಬೇಕಂಗಾರೆ ಆಫೀಸರ್ಗೆ? ಬಿಡಬೇಡ್ರಿ, ದೈವ ಹೇಳೋದಲ್ಲ ಇದು, ಜನ ಹೇಳ್ಬೇಕು, MP ಹೇಳ್ಬೇಕು. ದೈವ ಕೇಳಿದ್ರು 19 ಇದೇ ಫಸ್ಟ್ ವರ್ಷ ಆಗಿದ್ದಿದ್ರೆ ಬೇರೆ ಮಾತು, ಕತೆ ಬೇರೆ, ನಾನು ಒಪ್ಕೋತೀನಿ. 19 ವರ್ಷದಿಂದ ಪರ್ಮಿಷನ್ ಕೊಟ್ಟು ಅಲ್ಲೇ ನಡೀತಿರೋದಕ್ಕೆ ಮನುಷ್ಯರ ಏನ್ ನೀವುಗಳೆಲ್ಲ? ಅಲ್ಲಿ ಇಡೀ ಇದ್ದ ಊರ್ನೇ ಒಕ್ಲೆಬ್ಬಿಸಿ ಕಳಿಸಿ ಅದೊಂದು ದೇವ ಆಯ್ತುಪ್ಪ, ಯಾವುದೋ ಒಂದು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಏನೋ ಒಂದು ಆಗಿದೆ. ಇದು ಅದು ನೆನ್ನೆ ಆಗಿಲ್ವಲ್ಲ, ಒಕ್ಲೆಬ್ಸ್ ಕಳಿಸಿರೋದು ನೆನ್ನೆ ಅಲ್ವಲ್ಲ, 19 ವರ್ಷದಿಂದ ತಾನೆ. 19 ವರ್ಷದಿಂದ ಆಗ್ತಾ ಇರೋಂತಹ ಒಂದು ಅನೂಚಾನವಾಗಿ ನಡ್ಕೊಂಡು ಬರ್ತಿರೋಂಥ ಒಂದು ಸಂಪ್ರದಾಯಕ್ಕೆ ಪದ್ಧತಿಗೆ ಅಡ್ಡ ಬರ್ತಿರೋ ಆಫೀಸರ್ ಯಾವನೇ ಆದ್ರೂ ಸರಿ ಇಲ್ಲ, ದಟ್ MP ಶುಡ್ ರಿಸೈನ್ ಅಂಡ್ ಗೆಟ್ ಔಟ್. ಯು ಹ್ಯಾವ್ ನೋ ಬಿಸ್ನೆಸ್ MPಗೆ ಬಂದರೆ. ಇಲ್ಲ ಯಾರಿಗೆ ಬರುತ್ತೋ ಅವರಿಗೆ. ಎಸ್. ಇನ್ನು ಖ್ಯಾತ ಶನಾಯಿ ವಾದಕ ಸನಾದಿ ಅಪ್ಪಣ್ಣ ವಂಶಸ್ಥರಿಗೆ ಸರ್ಕಾರ ಅಪಮಾನ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬಾಗಲಕೋಟೆಯಲ್ಲಿ ನಡೆದ ರನ್ನ ವೈಭವ ಕಾರ್ಯಕ್ರಮದಲ್ಲಿ ಸನಾದಿ ಅಪ್ಪಣ್ಣ ವಂಶಸ್ಥ ಕಲಾವಿದರಿಗೆ ಕೇವಲ 5,000 ರೂಪಾಯಿ ಗೌರವಧನ ನೀಡಿ ಅಪಮಾನಿಸಿದ್ದಾರೆ. ಈ 5,000 ಗೌರವಧನದಲ್ಲಿ ಕಾರಿನ ಬಾಡಿಗೆ 3,000 ರೂಪಾಯಿ ಆಗಿದೆ. ಸ್ಥಳೀಯ ಕಲಾವಿದರನ್ನು ಹೀಗೆ ಕಡೆಗಣಿಸೋದು ಸರಿಯಲ್ಲ ಅಂತ ಸಾಲಾಗಿ ಸನಾದಿ ಅಪ್ಪಣ್ಣ ವಂಶಸ್ಥ ಬಸವರಾಜ್ ಭಜಂತ್ರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡಿದ ಚೆಕ್ ಅನ್ನು ವಾಪಸ್ ಮಾಡಿದ್ದಾರೆ. ರನ್ ಉತ್ಸವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಮುಗಿದ ತಕ್ಷಣ ಗೌರವಧನ ಚೆಕ್ ಕೊಟ್ಟರು. ಚೆಕ್ ತೆಗೆದು ನೋಡಿದಾಗ ಕೇವಲ 5,000 ರೂಪಾಯಿ ಇತ್ತು. ತಂಡಕ್ಕೆ 5 ಜನ, ಎಲ್ಲರದು ಪಗಾರ ಏನು? ಈ ರೀತಿ ನಮ್ಗೆ ಭಾಳ ಕೆಟ್ಟಾಯ್ತು. ಎಲ್ಲ ಕಲಾವಿದರಿಗೆ ಸರಿಯಾಗಿ ಗೌರವಧನ ಕೊಟ್ಟಿಲ್ಲ. ಯಾವ್ಯಾವುದಕ್ಕೋ ಕೊಡ್ತಾರೆ ಎಂದು ಕಲಾವಿದರು ಕೊಡೋಕೆ ಏನು ಸರ್ ಸರ್ಕಾರಕ್ಕೆ? ಅಕ್ರಮವಾಗಿ ಗುಂಡು ತಯಾರಿಸಿ, ಸಾರಾಯಿ ತಯಾರಿಸಿ ಕುಳಿದು ಸತ್ತರೆ 50,000 ರೂಪಾಯಿ ನೀಡಲಾಗುವುದು ಪರಿಹಾರವಾಗಿ. ಖಾಸಗಿ ಬಸ್ ಮುಳುಗಿಕೊಂಡರೆ ಕಾಸು ಕೊಡಲಾಗುವುದು ಪರಿಹಾರದ ರೂಪದಲ್ಲಿ. ಇಲ್ಲಿ ಪಾಪ ಕಲಾವಿದರು ಬಂದು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ರೆ 5,000 ರೂಪಾಯಿ ಕೊಟ್ಟರು. ಹೌದು, ನಾವೇ ಮೊನ್ನೆ ಹಾಕಿದ್ದ ರಸ್ತೆ ನಿನ್ನೆ ಕಿತ್ತು ಹೋಯಿತು, ಅದರಲ್ಲಿ ಒಂದು ಸ್ಕೂಟರ್ ಬಿದ್ದು 2 ಸತ್ತು ಹೋದರು. ನಮ್ಮದೇ ತೆರಿಗೆ ದುಡ್ಡಲ್ಲಿ ಪರಿಹಾರ ಕೊಡಲಾಗುವುದು. ಕಲಾವಿದರಿಗೆ ಮಾತ್ರ ಬೆಲೆ. ಏನ್ರಿ ಯಾರ್ರೀ ಅದು? ಕನ್ನಡ ಸಂಸ್ಕೃತಿ ಇಲಾಖೆನವರು ಕಾಮನ್ ಸೆನ್ಸ್ ಬೇಡ್ಬೇಡ್ರಪ್ಪ. ನೀವು ಕರೆಸ್ತೀರಿ ಒಂದು ತಂಡನ ಅಂದರೆ 5,000 ರೂಪಾಯಿ ಕೊಡ್ತೀವಿ ಅಂತಂದರೆ ಎಲ್ಲಿಂದ ವರ್ಕೌಟ್ ಆಗತ್ತರಪ್ಪ? ಬರಕ್ಕೇನೆ ಮಂತ್ರಿ ಗೊತ್ತಿರಲ್ರಪ್ಪ, ಮಂತ್ರಿ ಫೋಟೋ ಹಾಕ್ತಾರೆ. ಅಧಿಕಾರಿಗಳು ಯಾರೋ, ಯಾವ ಅಧಿಕಾರಿಗಳು ಮಾಡೋ ಕೆಲಸ ಇದು? ಮಂತ್ರಿಗಳಿಗೆ ಗೊತ್ತಿರಲ್ಲ ಪಾಪ. ಅದು ಅವ್ರು ಹೇಳಿರಲ್ಲ 5,000 ರೂಪಾಯಿ ಚೆಕ್ ಇಟ್ಬಿಟ್ಟು ಕೊಡು ಎಲ್ಲ ಅವನಿಗೂ ಕವರಲ್ಲಿ ಅಂತ ಅವ್ರು ಹೇಳಿರಲ್ಲ. ಅವರು ಈಗ ಗೊತ್ತಾಗತ್ತೆ ಶಿವರಾಜ್ ತಂಗಡಿಗೆ ಅವ್ರು ಸರಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಮಾಡ್ಬೋದು. ನಾನು ಇವ್ರ ಕೇಸ್ ಹೇಳ್ತಿಲ್ಲ, ಯಾರ ಕೇಸಲ್ಲಾದ್ರೂ ಎಲ್ಲರಿಗೂ ಅಷ್ಟೇ. ಇನ್ನು ಮಂಗಳ ಗ್ರಹದಲ್ಲಿ 300 ಕೋಟಿ ವರ್ಷದ ಹಿಂದೆ ಇದ್ದಂತ ಬೀಚ್ ಅನ್ನ ತಜ್ಞರು ಪತ್ತೆ ಹಚ್ಚಿದಾರಂತೆ. ಚೀನಾದ ಜರಾಂಗ್ ರೋವರ್ ಕಳಿಸಿದ ದತ್ತಾಂಶಗಳ ಆಧಾರದ ಮೇಲೆ ಇದು ಗೊತ್ತಾಗಿದೆ. ಮಂಗಳ ಗ್ರಹದ ಯುಟೋಪಿಯಾ ಪ್ಲಾನೇಷಿಯಾ ಎಂಬ ಪ್ರದೇಶದಲ್ಲಿ ಪತ್ತೆಯಾದ ಶಿಲೆಯ ಆಳ ಅಧ್ಯಯನ ನಡೆಸಿದಾಗ ಅಲ್ಲಿ ಮಹಾಸಾಗರ ಇತ್ತು, ಅದರಿಂದ ತೀರ ಪ್ರದೇಶ ಏರ್ಪಟ್ಟಿತ್ತು ಅನ್ನೋದು ಗೊತ್ತಾಗಿದೆ. ಇನ್ನು ವಿಶ್ವದ ಮೂಲ ಪತ್ತೆ ಹಚ್ಚಲು ನಾಸಾ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಬಿಗ್ ಬ್ಯಾಂಗ್ ಉಂಟಾದ ಕೂಡಲೇ ಏನಾಯಿತು, ವಿಶ್ವದ ಉಗಮ ಹೇಗಾಯಿತು ಅನ್ನೋದನ್ನ ತಿಳಿಯೋಕೆ ಸ್ಪಿರೆಕ್ಸ್ ಟೆಲಿಸ್ಕೋಪ್ ಪ್ರಯೋಗಿಸಲು ನಾಸಾ ಸಕಲ ತಯಾರಿಯನ್ನು ನಡೆಸಿದೆ. ನಾಡಿದ್ದು ಬೆಳಗ್ಗೆ ಕ್ಯಾಲಿಫೋರ್ನಿಯಾದ ವಾಂಡೆನ್ಬರ್ಗ್ ಸ್ಪೇಸ್ ಫೋರ್ಸ್ ನಿಲ್ದಾಣದಿಂದ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಸ್ಪಿರೆಕ್ಸ್ ಟೆಲಿಸ್ಕೋಪ್ ಉಡಾವಣೆಯನ್ನ ಮಾಡಲಿದೆ. ಮಂಗಳ ಗ್ರಹದಲ್ಲಿ ನೀರು ಇತ್ತು ಅಥವಾ ಸಮುದ್ರ ಯಾವುದೋ ರೂಪದಲ್ಲಿ ಇತ್ತು, ದ್ರವ ವಾಟರ್
H2O ಲೆಕ್ಕಾಚಾರ ಇತ್ತು ಇತ್ತು ಅನ್ನೋದು ಗೊತ್ತಿದೆ. ಎಸ್. ಅದು ಹೇಗೆ ವೇಪರೈಸ್ ಆಯಿತು ಒಂದು ಹಂತದಲ್ಲಿ ಅನ್ನೋದು ಅರಿವಿದೆ. ಹಾಗಾಗಿ ಇಂತಹ ಕುರುಹುಗಳು ಸಿಗ್ತಾ ಹೋಗುತ್ತವೆ. ನಮಗೀಗಿರೋ ಪ್ರಾಬ್ಲಮ್ಮು ಈ ಕುರುಹುಗಳು ಸಿಗೋದಲ್ಲ, ಇದಾದ ಮೇಲೆ ಡೀಪ್ ಇನ್ಸೈಡ್ ಈ ಕ್ರಸ್ಟಲ್ ಏನಾದರೂ ನೀರಿದೆಯೋ ಅಂಡರ್ಗ್ರೌಂಡಲ್ಲಿ ಈಗಲೂ ಓಕೆ ಏನಾದ್ರು ಇದೆಯಾ ಅನ್ನೋದು ಪ್ರಶ್ನೆ. ಓಕೆ. ಎಸ್, ಯಾಕಂದರೆ ಇರಬಹುದು ಅಂತ. ನೀರು ಬೇರೆ ರೂಪದಲ್ಲಿ, ದ್ರವ ರೂಪದಲ್ಲೇ ಅಲ್ಲ, ಐಸ್ ಆಗಿರ್ಬೋದೇನೋ. ಓಕೆ. ಯಾಕಂದರೆ ಅಷ್ಟು ಟೆಂಪ್ರೇಚರ್ ಇದೆ ಅಲ್ಲಿ, ಹಾಗಿರಬಹುದೇನೋ ಅನ್ನೋದು. ಈ ರೀತಿಯ ಎಕ್ಸ್ಪರಿಮೆಂಟ್ಗಳು ತುಂಬ ನಡೀತಿವೆ. ಬಿಕಾಸ್ ವಿಜ್ಞಾನಿಗಳಿಗೇನಿದೆ ಅಂತಂದರೆ ಭೂಮಿಗೆ ಬದಲಿಯಾಗಿ ಬ್ಯಾಕಪ್ ಪ್ಲ್ಯಾನ್ ಅಂತ ಅನ್ನಲ್ವ ನಾವು. ಈಗ ಅಲ್ಲಿ ಹೋಗ್ತೀಯಾ, ಅದು ಸಿಕ್ಲಿಲ್ಲ ಅಂತ ಇಟ್ಕೊ, ಈಗ ನಿಂಗೆ ಬಸ್ ಸಿಕ್ಲಿಲ್ಲ ಅಂತ ಇಟ್ಕೊಳಪ್ಪ, ಸಿಕ್ಕಿದ್ರೆ ಏನು ಮಾಡ್ತೀಯಾ, ಬ್ಯಾಕಪ್ ಏನು ಅಂತಾರಲ್ಲ. ಅಲ್ಲಿ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಕಣ, ಹತ್ಕೊಂಡು ಹೋಗ್ಬಿಡ್ತೀನಿ ಸುಮ್ಮನಿರ, ನೀವು ಬ್ಯಾಕಪ್ ಪ್ಲ್ಯಾನ್ ಹೇಳ್ತೀರಿ. ಹಾಗೆ ಭೂಮಿಗೆ ಬ್ಯಾಕಪ್ ಪ್ಲ್ಯಾನು ಬೇಕು ಅಂತ, ಇಲ್ಲೇನಾದರೂ ಆದರೆ ಅಲ್ಲಿಗೆ ಹೋಗಿದ್ದು ಬಿಡೋಣ, ಹೋಗೋಕ್ಕಾಗಬೇಕು ಅಂದರೆ ಮನುಷ್ಯ ಉಳಿಬೇಕು ಅಂತ ಅವನ ಇದು. ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ ಅನ್ಕೋಬೇಡಿ. ಆಮೇಲೆ ಅದರಲ್ಲೂ ಬಂದ್ಬಿಡುತ್ತೆ ಗ್ಯಾರಂಟಿ ಸ್ಕೀಮ್ಗಳು, ಫ್ರೀ, ಸಬ್ಸಿಡಿ, ರಿಸರ್ವೇಷನ್ ಎಲ್ಲ ತಂದು ಬಿಡ್ತೀವಿ ನಾವು ಬೇಕಾದ್ರೆ. ಹಂಗಿಲ್ಲ, ಅದು ಒಂದು ಬ್ಯಾಕಪ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಏನು ವಾಟ್ ಎವರ್ ಇಟ್ ಈಸ್, ಅದು ಜೋಕ್ ಹೇಳಿದೆ ಅಷ್ಟೇ. ಆ ಬ್ಯಾಕಪ್ ಪ್ಲ್ಯಾನಲ್ಲಿ ನಾವು ಇಲ್ಲಿವರೆಗೆ ಚಂದ್ರನನ್ನು ನಂಬಿ ಕೂತಿದ್ವಿ, ಅದನ್ನು ಬಿಟ್ಟು ತುಂಬ ದಿನ ಆಗಿದೆ. ಈಗ ನಾವೀಗ ಮಂಗಳನ ನಂಬುತ್ತಾ ಇರೋದು. ಅಲ್ಲಿ ಜಾಸ್ತಿ ನಮಗೆ ಸಾಧ್ಯ ಆದರೆ ಮಂಗಳ ಆಗಬಹುದು ಅಂತ. ಚಂದ್ರ ಬರೀ ಒಂದು ಫ್ಯೂಯಲಿಂಗ್ ಸ್ಟೇಷನ್ ಆಗ್ಬೋದು ಅಂತ, ಅಂದರೆ ಅಲ್ಲಿ ಹೋಗಿ ಇಳಿದುಬಿಟ್ಟು ಫ್ಯೂಯಲ್ ಹಾಕಿಸ್ಕೊಂಡು ಮುಂದಕ್ಕೆ ಹೋಗೋ ಥರ ಅದಾಗ್ಬೋದೇನೋ ಅಂತಿದ್ದಾರೆ. ಹಾಗಾಗಿ ಮಂಗಳನ ಮೇಲಿನ ಆಸಕ್ತಿ ವಿಪರೀತವಾಗಿದೆ. ಎಸ್. ಎಸ್.